ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಒಲವ ಸಿರಿಯ ಕಂಡೆ. ಅಮ್ಮ ಅಮ್ಮ ಎಂದು ಕೂಗುತ್ತಲೇ ಮನೆಯೊಳಗೆ ಬಂದಳು ಸುಷ್ಮಿತಾ. ಏನೇ ಅದಷ್ಟ ಹರ್ಚಿಕೊಳ್ಳುತ್ತಿದ್ದೀಯಾ ಎನ್ನುತ್ತಲೇ ಹೊರಗೆ ಬಂದರು ವಾಸ್ತಲ. ಏನಾಯಿತೆ, ಈ ಪರಿಕೋಪ ಬಂದಿದೆ ನಿನಗೆ ಎಂದರು. ಅಮ್ಮ, ಮುಂದಿನ ಮನೆ ದೀಪಾನಿಗೆ ಅದು ಯಾರೋ ಹುಡುಗ ದಿನ ಹೋಗ್ತಾ ಬರ್ತಾ ಬಹಳ ಟಾರ್ಚರ್ ಮಾಡ್ತಾ ಇದ್ದ ಅಂತ ಇವತ್ತು ಹತ್ತುಕೊಂಡು ಬಂದು ನನ್ನ ಹತ್ತಿರ ಹೇಳಿದಳು. ಅದಕ್ಕೆ ಇವತ್ತು ಅವಳ ಜೊತೆಯಲ್ಲಿ ಹೋಗಿ ಆ ಹುಡುಗನ್ನ ಚೆನ್ನಾಗಿ ಬೈದು ಬೆಂಡೆತ್ತಿ ಬಂದೆ. ಅದೇ ಮೂಡಿನಲ್ಲಿ ಬಂದೆ ಅಲ್ವಾ, ಹಾಗಾಗಿ ಸ್ವಲ್ಪ ಹೈಪರ್ ಮೋಡ್ನಲ್ಲಿ ಇದ್ದೆ. ಈಗ ನಿನ್ನ ಮುಖ ನೋಡಿ ಕೂಲಾದೆ ಅಮ್ಮ ಎಂದಳು. ಹೋಗಲಿ ಬಿಡು, ಆ ಹುಡುಗಿ ಸೇಫ್ ಆಗಿದ್ದರೆ ಸಾಕು ಎಂದರು ವಸ್ತಲ. ಈಗ ನೀನು ಹೋಗಿ ಬೇಗ ಸ್ನಾನ ಮಾಡಿ ಫ್ರೆಶ್ ಆಗಿ ಬಾ, ನಿಮ್ಮಪ್ಪ ಬರೋದ್ರೊಳಗೆ ನೀನು ಕೂಲಾಗಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ವಾ ನಿನಗೆ ಎಂದರು. ಹ್ಞೂ ಅಮ್ಮ ಎಂದು ತನ್ನ ರೂಮಿಗೆ ಹೋದಳು ಸುಷ್ಮಿತಾ. ಅವಳು ಬರುವಷ್ಟರಲ್ಲಿ ಅವಳ ತಂದೆ ಬಲರಾಮ್ ಮನೆಗೆ ಬಂದಿದ್ದರು. ಅವರು ಬರುತ್ತಿದ್ದಂತೆ ಸುಷ್ಮಿ ಎಂದು ಕರೆದರು. ಹಾ ಅಪ್ಪ ಎಂದಳು. ಬಾ ಮಗಳೇ, ಒಮ್ಮೆ ನಿನ್ನ ಮುಖ ನೋಡಿದರೆ ನನ್ನ ಇಡೀ ದಿನದ ಆಯಾಸ ಕಡಿಮೆ ಆಗಿಬಿಡುತ್ತದೆ ಎಂದರು. ಅಪ್ಪ ಎಂದು ಅವರ ಎದೆಗೆ ಹೊರಗಿದ್ದಳು ಸುಷ್ಮಿತಾ. ರಾತ್ರಿ ಮಲಗಿದ್ದ ಸುಷ್ಮಿತಾ ಅಪ್ಪನ ಪ್ರೀತಿ, ಅಮ್ಮನ ಕಾಳಜಿಯನ್ನು ನೆನೆದು ಹೆಮ್ಮೆ ಪಟ್ಟಳು. ನಾನು ಬಹಳ ಲಕ್ಕಿ, ನನ್ನ ಇಷ್ಟೊಂದು ಪ್ರೀತಿಸುವ ತಂದೆ ತಾಯಿ ಇರೋದು ಎಂದುಕೊಂಡಳು. ಮರುದಿನ ಅವಳು ತನ್ನ ಬೈಕ್ ಏರಿ ಹೊರಟಳು ಕಾಲೇಜಿಗೆ. ಅವಳು ಬಿಟೆಕ್ ಫೈನಲ್ ಇಯರ್ ಸ್ಟೂಡೆಂಟ್. 3 ಸಿಗ್ನಲ್ ದಾಟಿದರೆ ಆಲ್ಮೋಸ್ಟ್ ಅವಳ ಕಾಲೇಜು ಬಂದಂತೆಯೇ ಲೆಕ್ಕ. ಸಿಗ್ನಲ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದ ಅಜ್ಜನನ್ನು ನೋಡಿ ತನ್ನ ಹತ್ತಿರ ಬಂದಾಗ, ಅಜ್ಜ, ಈ ವಯಸ್ಸಿನಲ್ಲಿ ಭಿಕ್ಷೆ ಏಕೆ ಬೇಡುತ್ತಿದ್ದೀರಿ? ನಿಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿ ಎಂದಳು. ಯಾರೂ ಇಲ್ಲ ಕಣವ್ವ, ನಾನು ಒಬ್ಬನೇ ಒಂಟಿ ಜೀವ ಎಂದರು. ನಿಮಗೆ ಹೀಗೆ ಬದುಕನ್ನು ನಡೆಸಲು ಆಸೆಯೇ ಅಥವಾ ನೆಮ್ಮದಿಯ ಜೀವನ ಮಾಡಲು ಆಸೆನಾ ಎಂದಳು. ಯಾರಿಗೆ ತಾನೇ ಇಂತಹ ಬದುಕು ಇಷ್ಟವಾಗುತ್ತದೆ ಹೇಳಮ್ಮ ಎಂದರು. ಹಾಗಾದರೆ ಬನ್ನಿ ನನ್ನ ಜೊತೆಯಲ್ಲಿ, ನಿಮ್ಮನ್ನು ಒಂದು ವೃದ್ಧಾಶ್ರಮಕ್ಕೆ ಸೇರಿಸುತ್ತೀನಿ. ಅವರಿಗೆ ನಿಮ್ಮ ತಿಂಗಳು ಖರ್ಚಿನ ಹಣ ನಾನು ಕೊಡುತ್ತೀನಿ ಎಂದಳು. ಕೈ ಮುಗಿದು ಬಿಟ್ಟರು ಅಜ್ಜ. ಸರಿ ಬನ್ನಿ ಎಂದು ಅವರನ್ನು ತನ್ನ ಬೈಕಿನಲ್ಲಿ ಕೂರಿಸಿಕೊಂಡು ಹೋದಳು. ಅವರನ್ನು ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿ ನಂತರ ಅವಳು ಕಾಲೇಜಿಗೆ ಹೋದಳು. ಸಂಜೆ ಬಂದ ದೀಪ, ಅಕ್ಕ, ಇವತ್ತು ಅವನು ಒಂದಷ್ಟು ಜನರನ್ನ ಕರೆದುಕೊಂಡು ಬರುತ್ತಾನಂತೆ, ನಿಮ್ಮನ್ನು ಬರ ಹೇಳಿದ್ದಾನೆ ಎಂದಳು. ಸರಿ ಬಂದೇ ಇರು, ಹೋಗೋಣ ಎಂದಳು. ಒಳಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದಳು ಸುಷ್ಮಿತಾ. ಅವಳನ್ನು ಹಿಂದೆ ಕೂರಿಸಿಕೊಂಡು ತಾನು ಹೆಲ್ಮೆಟ್ ಹಾಕಿಕೊಂಡು ಹೊರಟಳು ಅವಳು. ಆ ಹುಡುಗ ಹೇಳಿದ ಜಾಗಕ್ಕೆ ಬಂದರು ದೀಪಾ ಹಾಗೂ ಸುಷ್ಮಿತಾ. ಅಲ್ಲಿ ಆಗಲೇ ಕೆಲವು ಹುಡುಗರು ಅಲ್ಲಿ ಸೇರಿದ್ದರು. ಸುಷ್ಮಿತಾ ದೃಢವಾಗಿ ಹೆಜ್ಜೆಯನ್ನು ಹಿಡುತ್ತಾ ಅವರೆಡೆಗೆ ಗಂಭೀರವಾಗಿ ಸಿಂಹಿಣಿಯಂತೆ ನಡೆದುಕೊಂಡು ಹೋಗಿ ಅವರ ಮುಂದೆ ಹೋಗಿ ನಿಂತಳು. ಅವಳ ಮುಖದಲ್ಲಿ ಇದ್ದ ಕಾನ್ಫಿಡೆನ್ಸ್ ಅವರನ್ನು ಅರ್ಧ ತಣ್ಣಗಾಗಿಸಿತ್ತು. ಬಹಳ ಗತ್ತಿನ ಧ್ವನಿಯಲ್ಲಿ, ಏನೋ ತಮ್ಮಂದ್ರ, ನಿಮ್ಮ ಪ್ರಾಬ್ಲಮ್ ಎಂದಳು. ಒಬ್ಬ ಮುಂದೆ ಬಂದು ಆ ಹುಡುಗಿಗೆ ಚುಡಾಯಿಸಿದ್ದಕ್ಕೆ ಅವನಿಗೆ ಬೈದೆಯಂತೆ. ಏನೇ ನಿಂದು ದಿಮಾಕು ಎಂದವನು ಅವಳ ಮೇಲೇರಿ ಬಂದ. 4 ಕರಾಟೆಯ ಪಂಚ್ಗಳಿಗೆ ಅವನು ನೆಲ ಕಚ್ಚಿದ್ದ. ಅವನ ಪರಿಸ್ಥಿತಿ ನೋಡಿ ಉಳಿದವರು ಹೆದರಿದ್ದರು. ನೋಡು, ಹುಡುಗಿಯರನ್ನು ಚುಡಾಯಿಸಿ ತಪ್ಪಿಲ್ಲ, ಆದರೆ ಅದೇ ಒಂದು ತಪ್ಪಿಗೆ ದಾರಿ ಆದರೆ ಮಾತ್ರ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೀರಾ, ತಿಳಿದುಕೊಳ್ಳಿ. ಅದೂ ಅಲ್ಲದೆ ನಿಮ್ಮ ಅಪ್ಪ ಹಾಗೂ ಅಮ್ಮಂದಿರ ಭರವಸೆಗೆ ಎಳ್ಳು ನೀರು ಬಿಡಬೇಡಿ. ಮರ್ಯಾದೆಯಿಂದ ನಿಮ್ಮ ಓದು ಮುಂದುವರೆಸಿ ಒಳ್ಳೆಯ ವ್ಯಕ್ತಿಗಳಾಗಿ ಹೋಗಿ. ಮೊದಲನೆಯ ಸಲ ಹಾಗಾಗಿ ನಿಮ್ಮೆಲ್ಲರ ಶೇಪ್ ಹಾಗೆ ಉಳಿಸಿದ್ದೀನಿ. ಬದುಕೋ ಹೋಗಿ, ಹೋಡೋ ಇಲ್ಲಿಂದ ಎಂದಳು. 4 ನಿಮಿಷದಲ್ಲಿ ಎಲ್ಲರೂ ಮಾಯ ಆಗಿದ್ದರು. ಅದನ್ನು ನೋಡಿ ಥ್ಯಾಂಕ್ಸ್ ಅಕ್ಕ ಎಂದಿದ್ದಳು. ಪರವಾಗಿಲ್ಲ ಬಾ ದೀಪ, ಮನೆಗೆ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಮನೆಗೆ ಹೊರಟಳು ಅವಳು. ಅಂದು ಕಾಲೇಜಿನಲ್ಲಿ ಇದ್ದ ಸುಷ್ಮಿತಾಳಿಗೆ ಪ್ರಿನ್ಸಿಪಾಲ್ ಹೇಳ ಕಳಿಸಿದ್ದರು. ಅವರ ರೂಮ್ಗೆ ಬಂದ ಸುಷ್ಮಿತಾ, ಸರ್ ಬರ ಹೇಳಿದ್ರಂತೆ ಎಂದಳು. ಆ ಸುಷ್ಮಿತಾ, ಬಾಮ್ಮ ಎಂದರು. ಆ ಸರ್ ಎಂದಳು. ಬಂದವಳಿಗೆ, ನೋಡಮ್ಮ, ಇವರು ಸಂಚಿತ್ ಅಂತ ನಿನ್ನ ನೋಡಲು ಬಂದಿದ್ದಾರೆ, ನೋಡು ಎಂದರು. ನನ್ನ ನೋಡಕ್ಕ ಸರ್ ಎಂದಳು. ಆಗ ಸಂಚಿತ್, ಹೌದು ಸುಷ್ಮಿತಾ, ನಾನು ನಿನ್ನೆ ನೋಡಲು ಬಂದಿರುವುದು ಎಂದ ಅವನು. ತನ್ನನ್ನು ನೀನು ಎಂದಿದ್ದಕ್ಕೆ ಅವಳಿಗೆ ಕೋಪ ಬಂದಿತ್ತು. ಯಾವನಿವನು ನನಗೆ ಸಿಂಗಲಲ್ಲಿ ಕರೆಯುತ್ತಾನೆ? ಸ್ವಲ್ಪ ಉರಿದುಕೊಂಡಳು.
ಸರ್, ಇವಳನ್ನು ಸ್ವಲ್ಪ ಹೊರಗೆ ಕರೆದುಕೊಂಡು ಹೋಗುತ್ತೀನಿ ಸರ್ ಎಂದ ಸಂಚಿತ್. ಸರಿ ಎಂದರು. ಬಟ್ ಸರ್ ಎಂದಳು ಸುಷ್ಮಿತಾ. ಹೋಗಿ ಬಮ್ಮ, ಪರವಾಗಿಲ್ಲ ಎಂದರು ಪ್ರಿನ್ಸಿಪಲ್. ಅವರ ಮಾತಿಗೆ ಎದುರಾಡದೆ ಅವನ ಜೊತೆಯಲ್ಲಿ ಹೊರಟಳು ಸುಷ್ಮಿತಾ. ಹೊರಗೆ ಬಂದ ಮೇಲೆ, ರೀ, ಯಾರೇ ನೀವು? ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ? ನಾನ್ಯಾಕೆ ಬರಬೇಕು ನಿಮ್ಮ ಜೊತೆಯಲ್ಲಿ? ಬರಲ್ಲ ಎಂದು ನಿಂತವಳು ಬಾಯ್ ಎಂದು ಹೇಳಿ ಅವನಿಗೆ ಬೆನ್ನು ಮಾಡಿ ನಡೆಯತೊಡಗಿದ್ದಳು ಸುಷ್ಮಿತಾ. ತಕ್ಷಣ ಸಂಚಿತ್ ಧ್ವನಿ ಕೇಳಿಸಿತ್ತು. ಸುಷ್ಮಿತಾ, ಅಲ್ಲಿ ನಿಲ್ಲು ಎಂದ. ಅವಳು ಅದು ತನಗೆ ಕೇಳಲೇ ಇಲ್ಲವೇನು ಎಂಬಂತೆ ಹೋಗುತ್ತಲೇ ಇದ್ದಳು. ಅವಳ ಹತ್ತಿರಕ್ಕೆ ವೇಗವಾಗಿ ಬಂದವನು ಅವಳ ಕೈ ಹಿಡಿದು ನಡಿ ಎಂದು ಕರೆದುಕೊಂಡು ಹೋಗತೊಡಗಿದ್ದ ಸಂಚಿತ್. ಅವನ ಕೈ ಕೊಡವಲು ಯತ್ನಿಸತೊಡಗಿದ್ದಳು ಸುಷ್ಮಿತಾ. ಅವನ ಹಿಡಿತ ಬಲವಾಗಿತ್ತು. ಅವಳ ಕೊಸರುವಿಕೆ ಹೆಚ್ಚಾದಾಗ ಅವಳನ್ನು ಅನಾಮತ್ತಾಗಿ ಎತ್ತಿದವನು ಭುಜದ ಮೇಲೆ ಹಾಕಿಕೊಂಡು ಹೊರಟ. ಯಾವುದೋ ಸೈಡ್ ಬ್ಯಾಗ್ ಹಾಕಿಕೊಂಡಂತೆ. ರೇ, ಬಿಡ್ರಿ ಎಂದು ಅವಳು ಜೋರು ಮಾಡಿದಾಗ, ನಿನ್ನ ಬಾಯಿಂದ ಇನ್ನೊಂದು ಮಾತು ಬಂದರೆ ನೋಡೀಗ ಏನು ಮಾಡುತ್ತೀನಿ ಅಂತ ಅಂದ. ರೀ, ನೀವೇನೂ ಮಾಡಕ್ಕಾಗಲ್ಲ, ಬಿಡ್ರಿ ಎಂದಳು ಕೊಸರುತ್ತಾ. ಈಗ ಬಾಯಿ ಮುಚ್ಚದಿದ್ದರೆ ನೋಡು, ಒಂದು ಲಿಪ್ ಕಿಸ್ ಕೊಡುತ್ತೀನಿ, ಆಗ ನೀನಾಗಿಯೇ ಸೈಲೆಂಟಾಗಿ ಬಿಡುತ್ತೀಯಾ ಎಂದ. ಗಪ್ಚುಪ್ ಆದಳು ಹುಡುಗಿ. ತನ್ನ ಗಾಡಿಯ ಹತ್ತಿರ ಬಂದವನು ಅವಳನ್ನು ಅದರಲ್ಲಿ ಕೂರಿಸಿದವನು ತಾನೂ ಕೂತು ಗಾಡಿ ಓಡಿಸಿಕೊಂಡು ಹೊರಟ. ಒಂದು ಮನೆಯ ಮುಂದೆ ಹೋಗಿ ನಿಂತಿತು ಅವನ ಗಾಡಿ. ಇಳಿದವನು ಅವಳ ಕೈ ಹಿಡಿದು ಮನೆಯ ಬಾಗಿಲಿಗೆ ಬಂದು ಬೆಲ್ ಮಾಡಿದ. ಬಾಗಿಲು ತೆರೆಯಿತು. ಆಗ ಸಂಚಿತ್, ಲೇ ರೌಡಿ ಬೇಬಿ, ಬಲಗಾಲಿಟ್ಟು ಒಳಗೆ ಬಾರೆ ಎಂದ. ಇವನ್ ಯಾವನೋ ಏನೋ ನನಗೆ ಲೇ ಅಂತಾನೆ, ರೌಡಿ ಬೇಬಿ ಅಂತಿದ್ದಾನೆ, ನನಗೆ ಚೌಕ್ ಹಾಕುತ್ತಿದ್ದಾನೆ. ಈ ನನ್ ಮಗ ಎಂದು ಅಲ್ಲು ಕಡಿದಿದ್ದಳು ಸುಷ್ಮಿತಾ. ಅವನ ಮಾತು ಕೇಳದಿದ್ದರೆ ಅನಿಸಿ ಒಂದು ಕ್ಷಣ ಸೆಟೆದು ನಿಂತಿರೋ, ಮರುಕ್ಷಣವೇ ಮತ್ತೇನು ಹಂಗಾಮ ಮಾಡುತ್ತಾನೋ ಅಂತ ಅಂದುಕೊಂಡವಳು ಅವನು ಹೇಳಿದಂತೆ ಬಲಗಾಲಿಟ್ಟು ಹೊಳಗೆ ಬಂದಳು. ಅಮ್ಮ, ಅಪ್ಪ ಎಂದು ಕೂಗಿದ ಸಂಚಿತ್. ಬಂದ್ವಿ ಎನ್ನುತ್ತಾ ಬಂದರು ಇಬ್ಬರು. ಸಂಚಿತ್, ಸುಷ್ಮಿತಾ ಏನೋ ಅಂದರು ಮಾಲತಿ. ಹೌದು ಅಮ್ಮ, ಆ ರೋಡಿ ಬೇಬಿನೇ ಎಂದ. ಅಷ್ಟರಲ್ಲಿ ಬಂದ ಮಧುಕರ್, ಸಂಚಿತ್, ಯಾರೋ ಇದು? ಇಷ್ಟು ಕ್ಯೂಟ್ ಆಗಿರೋ ಯಾರೋ ಬಂದಿದ್ದಾರೆ ನಿನ್ನ ಜೊತೆಯಲ್ಲಿ ಎಂದವರು. ಸುಷ್ಮಿತಾ, ಹೇಗಿದೆಯಮ್ಮ ಅಂದರು. ನಾನ್ ಚೆನ್ನಾಗಿದ್ದೀನಿ ಅಂಕಲ್, ಆದರೆ ನಿಮ್ಮಗಳ ಪರಿಚಯ ನನಗೆ ಆಗಲಿಲ್ಲ ಅಂಕಲ್ ಎಂದಳು. ನಕ್ಕ ಮಾಲತಿ, ಅದು ಆಗುತ್ತದೆ ಬಿಡು ಸುಷ್ಮಿತಾ, ವರಿ ಮಾಡಬೇಡ ಎಂದರು. ಲೇ ರೌಡಿ ಬೇಬಿ, ಬಾ ಇಲ್ಲಿ ಎಂದ ಸಂಚಿತ್. ಅವಳು ಅನುಮಾನಿಸುತ್ತಲೇ ಬಂದಳು ಅವನ ಬಳಿ. ಅವಳ ಕೈ ಹಿಡಿದು ಸಂಚಿತ್ ಅಪ್ಪ ಹಾಗೂ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿಕೊಂಡ. ಮಾಲತಿ ಮಧುಕರ್ ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು ಎಂದು ಸುಷ್ಮಿತಾಗೆ ಹರಸಿದರೆ, ಸಂಚಿತ್ಗೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಎಂದು ಹರಸಿದರು. ಅವರ ಅಪ್ಪ ಅಮ್ಮನ ಕಾಲಿಗೆ ಅವನು ನಮಸ್ಕಾರ ಮಾಡಿದರೆ ಸಾಕು, ನಾನ್ಯಾಕೆ ಅವನ ಜೊತೆಯಲ್ಲಿ? ಅವರು ಹರಸಿದ್ದೇನೋ. ದೇವರೇ, ಇದು ಈ ತರ್ಲೆ ಮನುಷ್ಯನ ಸಹವಾಸ ಆಯಿತು. ಬೆಳಗ್ಗೆ ಅದು ಯಾರ ಮುಖ ನೋಡಿ ಎದ್ದೆ, ಇವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೆನಲ್ಲ ಎಂದುಕೊಂಡಳು ಅವಳು. ಆಗ ಮಾಲತಿ ಅವಳ ಗೊಂದಲ ನಿವಾರಿಸಲು ಯೋಚಿಸಿ, ಸುಷ್ಮಿತಾ, ನೀನು ನಿನ್ನ ಫೇವರೇಟ್ ಹಾಟ್ ಚಾಕ್ಲೇಟ್ ಕುಡಿತೀಯಾ ಎಂದರು. ಮತ್ತೊಂದು ಅಚ್ಚರಿ ಸುಷ್ಮಿತಾಗೆ. ನನಗೆ ಹಾಟ್ ಚಾಕ್ಲೇಟ್ ಇಷ್ಟ ಅಂತ ಇವರಿಗೆ ಹೇಗೆ ಗೊತ್ತಾಯಿತು ಅಂತ ಅಂದುಕೊಂಡಳು. ಅವರು ಒಳಗೆ ಹೋದರು. ಹೊರಗೆ ಮಗನೊಂದಿಗೆ ಕೂತಿದ್ದ ಮಧುಕರ್ ತಮ್ಮ ಹಾಸ್ಯ ನುಡಿಗಳಿಂದ ಅವಳನ್ನು ತಮಾಷೆ ಮಾಡಿ ಅವಳ ಮುಖ ನಕ್ಕು ನಕ್ಕು ಕೆಂಪಾಗಿ ಬಿಟ್ಟಿತ್ತು. ಸ್ವಲ್ಪ ರಿಲ್ಯಾಕ್ಸ್ ಆದಳು ಸುಷ್ಮಿತಾ. ಅಷ್ಟರಲ್ಲಿ ಎಲ್ಲರಿಗೂ ಕಾಫಿ ತಂದರೆ ಅವಳಿಗೆ ಹಾಟ್ ಚಾಕ್ಲೇಟ್ ತಂದುಕೊಟ್ಟರು. ಅದು ಇದು ಮಾತಿನ ಮಧ್ಯೆ ಅವಳದ್ದು ಮುಗಿದಿತ್ತು. ಸರಿ ಅಮ್ಮ, ನಾನು ಹೊರಡುತ್ತೀನಿ ಎಂದಳು ಸುಷ್ಮಿತಾ. ಅವನ ಕಡೆಗೆ ಒಮ್ಮೆ ಸಹ ನೋಡದೆ ಹೊರಟಳು. ಅಮ್ಮ, ಅಪ್ಪ, ಅವಳನ್ನು ಬಿಟ್ಟು ಬರುತ್ತೀನಿ ಎಂದು ಎದ್ದು ಹೊರಗೆ ಬಂದ. ಸುಷ್ಮಿತಾ ಬೀದಿಯಲ್ಲಿ ನಿಂತಿದ್ದಳು. ಆಟೋಗಾಗಿ ಬಂದ ಆಟೋದವರನ್ನು ಸನ್ನೆ ಮಾಡಿ ವಾಪಸ್ ಕಳಿಸಿದ್ದ. ಒಂದೇ ಒಂದು ರಿಕ್ಷಾ ನಿಲ್ಲದಂತೆ ಸನ್ನೆ ಮಾಡಿದ್ದ ಸಂಚಿತ್. ಕಾದವಳು ಬೇಸರದಲ್ಲಿಯೇ ನಿಂತಿದ್ದಾಗ, ಬಾರೆ ರೌಡಿ ಬೇಬಿ, ನಿನ್ನ ಕಾಲೇಜಿಗೆ ಬಿಟ್ಟು ಹೋಗುತ್ತೀನಿ ಬಾ ಎಂದ ಸಂಚಿತ್. ನಾನು ಬರಲ್ಲ ಎಂದಳು. ಈಗ ಬಂದ್ರೆ ಸರಿ, ಇಲ್ಲವಾದರೆ ಆಗಿರಂತೆ ಎತ್ತಾಕೊಂಡು ಹೋಗುತ್ತೀನಿ ಅಷ್ಟೇ ಎಂದ. ಅವನು ಹೇಳಿದಂತೆ ಮಾಡುತ್ತಾನೆ ಅಂತ ಗೊತ್ತಾಗಿ ಸುಮ್ಮನೆ ತಲೆ ಆಡಿಸಿದ್ದಳು. ಆಯಿತು ಎಂಬಂತೆ. ಆಗ ಸಂಚಿತ್, ದ್ಯಾಟ್ಸ್ ಐ ಲೈಕ್ ಯು ಸೋ ಮಚ್ ಮೈ ಗರ್ಲ್ ಎಂದ. ಮೈ ಗರ್ಲ್ ಅಂತೆ, ಮೈ ಗರ್ಲ್, ಮೈ ಫುಟ್ ಎಂದುಕೊಂಡಳು.
ಗಾಡಿ ಹೇರಿದವನು ಕೂರು ಹಿಂದ. ಕೂತಳು ಸುಷ್ಮಿತಾ. ಗಟ್ಟಿಯಾಗಿ ಹಿಡಿದು ಕೂರು, ಬಿದ್ದರೆ ಕಷ್ಟ ನನಗೆ ಆಗೋದು. ನಿನಗೆ ಏನು ಅದರ ಚಿಂತೆ ಸ್ವಲ್ಪವೂ ಇಲ್ಲ ಕಣೆಲೇ ಎಂದ ಅವನು. ರೀ ನೀವೇನ್ರಿ ಅದು ಲೇ ಕಣೆ ಅಂದುಕೊಂಡು? ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮಗೆ. ನನ್ನ ತಂಟೆಗೆ ಬಂದ್ರೆ ಅಷ್ಟೇ ಎಂದಳು. ನಿನ್ನ ಎಲ್ಲ ಅವತಾರಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡೇ ಬಂದಿದ್ದೀನಿ. ಸುಮ್ಮನೆ ಕೂರು ಎಂದ. ಕೂತಳು ಸುಷ್ಮಿತಾ. ಅವಳನ್ನು ಕಾಲೇಜಿನ ಬಳಿ ಬಿಟ್ಟು ಬಾಯ್ ಮೈ ಡಿಯರ್ ರೌಡಿ ಎಂದು ಹೇಳಿ ಹೋದ ಸಂಚಿತ್. ಇದು ಇಲ್ಲಿಗೆ ಮುಗಿಯಲಿಲ್ಲ. ಅವಳ 7th ಸೆಮ್ ಮುಗಿಯುವಷ್ಟರಲ್ಲಿ ಹಲವಾರು ಬಾರಿ ಅವಳನ್ನು ಕಾಲೇಜಿನಿಂದ ಕರೆದುಕೊಂಡು ಹೋಗಿದ್ದ. ಸುಷ್ಮಿತಾಗೆ ಏನೂ ಆಪ್ಷನ್ ಇರದಂತೆ ಬ್ಲಾಕ್ ಮಾಡಿಯೇ ಕರೆದುಕೊಂಡು ಹೋಗುತ್ತಿದ್ದ ಸಂಚಿತ್. ಸಾಲದ್ದಕ್ಕೆ ಪ್ರತಿದಿನ ಮೆಸೇಜ್ ಇರುತ್ತಿತ್ತು ಅವನಿಂದ. ಮುಗಿಯುವವರೆಗೂ ಸುಮ್ಮನಿದ್ದ ಸುಷ್ಮಿತಾ ನಂತರ ಈ ನನ್ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸದೇ ಇದ್ದರೆ ಎಂದುಕೊಂಡು ಮನೆಗೆ ಬಂದಳು ಅವಳು. ರಾತ್ರಿ ಊಟದ ಸಮಯದಲ್ಲಿ ಅವಳ ಅಪ್ಪ, ಸುಷ್ಮಿ, ನಿನಗೆ ಮದುವೆ ಫಿಕ್ಸ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಮಗ. ಹುಡುಗ ಬಹಳ ಒಳ್ಳೆಯ ಪೋಸ್ಟ್ನಲ್ಲಿ ಇದ್ದಾನೆ. ನೋಡಲು ಬಹಳ ಹ್ಯಾಂಡ್ಸಮ್ ಜೊತೆಯಲ್ಲಿ. ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದರು. ನಿಮಗೆ ಅಮ್ಮನಿಗೆ ಓಕೆನಾ ಅಪ್ಪ ಎಂದಳು. ವಸ್ತಲ, ಹೂ ಕಣೆ, ನಮ್ಮಿಬ್ಬರಿಗೂ ಒಪ್ಪಿಗೆ ಇದೆ ಎಂದರು. ಸರಿ ಮತ್ತೆ, ನೀವು ಸದಾ ನನ್ನ ಒಳ್ಳೆಯದನ್ನೇ ಯೋಚಿಸುತ್ತೀರಿ. ನನಗೆ ಓಕೆನೇ ಎಂದಳು. ಆಗ ವತ್ಸಲ, ಒಮ್ಮೆ ಹುಡುಗನನ್ನು ನೋಡು ಸುಷ್ಮಿ ಎಂದರು. ಬಲರಾಮ್ ಕೂಡ ಹೇಳಿದರು. ಬೇಡ ಅಪ್ಪ ಎಂದಳು. ಅವರಿಗೆ ಸಂತೋಷ ಆಯಿತು ಮಗಳ ಬಗ್ಗೆ. ನಾವು ಅದೃಷ್ಟ ಮಾಡಿದ್ದೀವಿ. ಎಷ್ಟು ವಿಧೇಯತೆ ಇದೆ ನಮ್ಮ ಸುಷ್ಮಿ ಒಳಗೆ ಎಂದುಕೊಂಡರು ಬಲರಾಮ್. ಮರುದಿನ ಅವಳು ಮಾಲ್ಗೆ ಹೋಗಿದ್ದಳು ಶಾಪಿಂಗ್ ಮಾಡಲು. ತನಗೆ ಡ್ರೆಸ್ ನೋಡುತ್ತಿದ್ದಳು ಸುಷ್ಮಿತಾ. ಸೇಲ್ಸ್ಮ್ಯಾನ್ ಬಂದು ಮೇಡಮ್ ಹಿಂದ. ಹೋ ಎಂದಳು. ಈ ಡ್ರೆಸ್ ಟ್ರಯಲ್ ಮಾಡಲು ಸರ್ ಹೇಳಿದ್ದಾರೆ ಎಂದ. ಯಾರದು ಸರ್ ಎಂದಳು ಕೋಪದಿಂದ. ಅಂಜಿದ ಸೇಲ್ಸ್ಮ್ಯಾನ್, ಅದೋ ಅಲ್ಲಿದ್ದಾರಲ್ಲ ಆ ಸರ್ ಎಂದ. ಅವನು ತೋರಿದ ಕಡೆಗೆ ನೋಡಿದ್ದಳು. ಸಂಚಿತ್ ಕಂಡ ಅವಳಿಗೆ. ಹಲ್ಲು ಕಚ್ಚಿದವಳು, ಇವನಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸದಿದ್ದರೆ ಕೇಳು ಎಂದುಕೊಂಡವಳು ಬಿಲ್ಲಿಂಗ್ ಹತ್ತಿರ ಬಂದಳು. ಆ ಹುಡುಗ ಆ ಡ್ರೆಸ್ ಅವನಿಗೆ ತಂದುಕೊಟ್ಟ. ಅವಳು ತನ್ನ ಪಾಡಿಗೆ ತಾನು ಬಿಲ್ ಮಾಡಿಸತೊಡಗಿದ್ದಳು. ಬಂದ ಸಂಚಿತ್, ತಗೋ ಇದನ್ನು ಬಿಲ್ ಮಾಡಿಸು ಎಂದ ಆ ಹುಡುಗನಿಗೆ. ಆ ಹುಡುಗ ಅದನ್ನು ಬಿಲ್ ಮಾಡಿಸಿ ತಂದುಕೊಟ್ಟ. ಅವನ ಮುಂದೆ ಹಾದು ಹೋಗುತ್ತಿದ್ದವಳ ಕೈ ಹಿಡಿದು, ಹಲೋ ರೌಡಿ ಬೇಬಿ ಎಂದ. ಕಣ್ಣು ಕೋಪದಿಂದ ತುಂಬಿತು ಸುಷ್ಮಿತಾಗೆ. ಅದನ್ನು ನೋಡಿ, ಅಯ್ಯೋ ಹೆದರಿಕೆ ನನಗೆ ನಿನ್ನ ಕೋಪ ನೋಡಿ ಎಂದವನು ಭಯಪಟ್ಟವನಂತೆ ಆಡಿದವನು ತಟ್ಟನೆ ಅವಳ ಕೈ ಹಿಡಿದು ತಾನು ಬಿಲ್ ಮಾಡಿಸಿದ್ದ ಡ್ರೆಸ್ ಅವಳ ಕೈಗೆ ಸೇರಿಸಿದ. ಅವಳು ಕೋಪದಿಂದ ಅವನಿಗೆ ಹೊಡೆಯಲು ಕೈ ಎತ್ತಿದಾಗ ಅದನ್ನು ಅಲ್ಲೇ ಬ್ಲಾಕ್ ಮಾಡಿ ಕೈ ಹಿಂದಕ್ಕೆ ತಿರುಚಿ ಹಿಡಿದ. ಮೊದಲೇ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದ ಹುಡುಗಿ ನಮ್ಮ ಸುಷ್ಮಿತಾ. ಅವನ ಹಿಡಿತದಿಂದ ಜಾರಿದವಳು ಅವನ ಕಾಲರ್ ಹಿಡಿದು ಎಳೆದುಕೊಂಡು ಹೋದಳು ಹೊರಗೆ. ಅಲ್ಲಿಯವರೆಗೆ ಸುಮ್ಮನಿದ್ದ ಸಂಚಿತ್, ಲೇ ಅಸಹ್ಯವಾಗಿ ಕಾಣುತ್ತೆ ಕಾಲರ್ ಹಿಡಿದ್ರೆ, ಬೇಕಾದ್ರೆ ಕೈ ಹಿಡಿದುಕೊಂಡು ಹೋಗು, ಡೀಸೆಂಟ್ ಆಗಿರುತ್ತೆ ಎಂದ. ನಡಿ ಇವತ್ತಿದೆ ನಿನಗೆ ಹಬ್ಬ ಎಂದವಳು. ತನ್ನ ಬೈಕ್ ಏರಿದವಳು ಕೂರು ಎಂದಳು. ಕೂತ ಸಂಚಿತ್ ಸೀದಾ ತನ್ನ ಬೈಕನ್ನು ಡಿಸಿಪಿ ಆಫೀಸಿಗೆ ತೆಗೆದುಕೊಂಡು ಹೋದಳು. ನಿಲ್ಲಿಸಿ ಇಳಿ ಕೆಳಗೆ ಎಂದಳು. ಅವನನ್ನು ಅಲ್ಲಿ ನೋಡಿದ ಎಲ್ಲರೂ ಅವನಿಗೆ ಸೆಲ್ಯೂಟ್ ಹೊಡೆಯುತ್ತಿದ್ದರು. ಮುಂದೆ ಹೋಗುತ್ತಿದ್ದ ಸುಷ್ಮಿತಾ ಅದನ್ನು ಗಮನಿಸಲಿಲ್ಲ. ಸೀದಾ ಡಿಸಿಪಿ ಕ್ಯಾಬಿನ್ ಹೊರಗೆ ನಿಂತವಳು ನಾಕ್ ಮಾಡಿದ್ದಳು. ಕಮಿನ್ ಎಂದಾಗ ಒಳಗೆ ಹೋದವಳು ನಮಸ್ಕಾರ ಸರ್ ಎಂದಳು. ನಮಸ್ಕಾರ ಎಂದವರು ತಲೆ ಎತ್ತಿ, ಅರೆ ಸುಷ್ಮಿ, ಇದೇನು ನೀನಿಲ್ಲಿ ಎಂದರು ಬಲರಾಮ್. ಅವಳ ಹಿಂದೆ ಅವಳಿಗೆ 1 ಅಡಿ ಎತ್ತರದಲ್ಲಿ ಸಂಚಿತ್ ಮುಖ ಕಂಡಿತ್ತವರಿಗೆ. ಸಂಚಿತ್ ಸ್ವಲ್ಪ ಸೈಡಿಗೆ ಅವರಿಗೆ ಸೆಲ್ಯೂಟ್ ಮಾಡಿದವನು ಅವರಿಗೆ ಸನ್ನೆ ಮಾಡಿದ, ತನ್ನ ಬಗ್ಗೆ ಏನೂ ಹೇಳದಿರುವಂತೆ. ಅವನ ಹುಡುಗಾಟಕ್ಕೆ ಮನದಲ್ಲಿಯೇ ನಕ್ಕರು ಬಲರಾಮ್. ಸುಷ್ಮಿ, ಯಾರಿದು ನಿನ್ನ ಜೊತೆಯಲ್ಲಿ? ನಿನಗೆ ನಾನು ಮದುವೆ ಫಿಕ್ಸ್ ಮಾಡಿರುವುದು ಮರೆತು ಹೋಗಿದೀಯಾ ಅಂದರು ಗಂಭೀರವಾಗಿ. ಅದಕ್ಕೆ ಸುಷ್ಮಿತಾ, ಇಲ್ಲ ಅಪ್ಪ, ಆದರೆ ನಿಮ್ಮ ಹತ್ತಿರ ನಾನು ಇಲ್ಲಿ ನಿಂತಿದ್ದಾನಲ್ಲ, ಈ ಮನುಷ್ಯನ ಬಗ್ಗೆ ಕಂಪ್ಲೇಂಟ್ ಮಾಡಲು ಬಂದಿದ್ದೀನಿ ಎಂದಳು ಕೋಪದಿಂದ. ದಿನದಿನಕ್ಕೆ ಇವನ ಕಾಡುವಿಕೆ ಹೆಚ್ಚಾಗಿ ಹೋಗಿದೆ. ಇಂತಹ ಪುಂಡರು ಹೊರಗೆ ಓಡಾಡುತ್ತಿದ್ದರೆ ಹೇಗೆ? ಮೊದಲು ಇವನನ್ನು ಒಳಗೆ ಹಾಕಿ ಸ್ವಲ್ಪ ಬೆಂಡೆತ್ತಿ ಬಿಸಿ ಮಾಡಿದರೆ ಸರಿಯಾದರೂ ಆಗಬಹುದು ಎಂದಳು. ಅವಳು ಹೇಳಿದ ರೀತಿಗೆ ಬಲರಾಮ್ ನಕ್ಕರೆ. ಸಂಚಿತ್ ಸಂಕೋಚದಿಂದ ತನ್ನ ತಲೆ ಸವರಿಕೊಂಡಿದ್ದ. ಏನಪ್ಪ ನೀವು, ನಾನು ಕಂಪ್ಲೇಂಟ್ ಕೊಡಲು ಬಂದರೆ ನಗುತ್ತಿದ್ದೀರಿ ಎಂದಳು ಮುನಿಸಿನಿಂದ.
ಮೊದಲು ಕೂರು ಸುಷ್ಮಿ ಎಂದರು. ಕೂತಳು ಸುಷ್ಮಿತಾ. ಸಂಚಿತ್, ನೀನು ಕೂಡ ಕೂರು ಎಂದರು. ಅಪ್ಪ, ಇವನು ಮೊದಲೇ ಗೊತ್ತಾ ನಿಮಗೆ ಎಂದಳು. ಹೂ ಕಣಮ್ಮ, ಗೊತ್ತು, ನನ್ನ ಫ್ರೆಂಡ್ ಮಗ ಅವನು ಎಂದರು. ಹಾಗಾದರೆ ಇವನಿಗಲ್ಲ, ನಿಮ್ಮ ಫ್ರೆಂಡ್ಗೆ ಬುದ್ಧಿ ಹೇಳಬೇಕು, ಮಗನನ್ನು ಈ ರೀತಿಯಲ್ಲಿ ಬೆಳೆಸಿರುವುದಕ್ಕೆ ಎಂದಳು. ಅದಕ್ಕೆ ಬಲರಾಮ್, ಹೇಳುವಿಯಂತೆ ಬಿಡು, ಒಂದು ದಿನ ಅವನನ್ನು ಕೂಡ ತಂದು ನಿನ್ನ ಮುಂದೆ ಕೂರಿಸ್ತೀನಿ, ಸರಿನಾ ಎಂದರು ಬಲರಾಮ್. 3 ಕಾಫಿ ತರಲು ಹೇಳಿದರು. ಆ ಗ್ಯಾಪ್ನಲ್ಲಿ, ಲೇ ರೌಡಿ ಬೇಬಿ, ನನ್ನ ಇಲ್ಲಿಯವರೆಗೆ ಕರೆದುಕೊಂಡು ಬಂದಿದ್ದೀಯಲ್ಲ, ಇನ್ನು ನಿನ್ನ ಸುಮ್ಮನೆ ಬಿಡಲ್ಲ, ನೋಡ್ತಿರೋ. ಇಷ್ಟು ದಿನ ಕೇವಲ ನನ್ನ ಹುಡುಗಾಟ ನೋಡಿದ್ದೆ, ಮುಂದೆ ನಿನಗೆ ತೋರಿಸ್ತೀನಿ ನಾನು ಯಾರು ಅಂತ, ಬಹಳ ಸೀರಿಯಸ್ ಆಗಿ ಅವಳಿಗೆ ಹೇಳಿದ. ಗಾಬರಿಯಾದಳು ಸುಷ್ಮಿತಾ. ಅವನನ್ನು ಇಲ್ಲಿಗೆ ಕರೆದು ತಂದು ತಪ್ಪು ಮಾಡಿದ್ನಾ, ಅವನನ್ನು ಇನ್ನೂ ಕೆರಳಿಸಿದನಾ ಅಂತ. ಅಯ್ಯೋ ದೇವರೇ, ನಾನೇನು ಮಾಡಲಿ? ಅಪ್ಪನ ಮುಂದೆ ಕೂತೇ ಇವನು ನನಗೆ ವಾರ್ನಿಂಗ್ ಕೊಟ್ಟಿದ್ದಾನೆ, ಏನ್ ಮಾಡೋದು ಎಂದು ಬೆರಳನ್ನು ಬಾಯಲ್ಲಿ ಇಟ್ಟುಕೊಂಡು ಕಚ್ಚುತ್ತಾ ಯೋಚಿಸುತ್ತಿದ್ದಳು. ಅದನ್ನ ನೋಡಿಯೇ ನೋಡಿದ ಸಂಜಿತ್. ಆ ಅಮಾಯಕ ಮುದ್ದು ಮುಖವನ್ನು ಮುದ್ದಿಸುವ ಉತ್ಕಟ ಬಯಕೆಯಾಗಿತ್ತವನಿಗೆ. ಬಹಳ ಕಷ್ಟಪಟ್ಟು ಸಹಿಸಿಕೊಂಡಿದ್ದ. ಮುದ್ದು ಮುದ್ದು ನನ್ನ ರೌಡಿ ಬೇಬಿ ಎಂದುಕೊಂಡವನು ಅವಳನ್ನೇ ಊರೆಗಣ್ಣಿಂದ ನೋಡುತ್ತಿದ್ದ. ಕಾಫಿ ಬಂದಾಗ ತಗೋ ಸುಷ್ಮಿ ಎಂದರು ಬಲರಾಮ್. ತಗೋ ಸಂಚಿತ್ ಎಂದರು. ಹಾ ಎಂದು ತೆಗೆದುಕೊಂಡು ಕುಡಿಯತೊಡಗಿದ. ಅವಳು ಯೋಚಿಸುತ್ತಲೇ ಇದ್ದಳು. ಅದನ್ನು ನೋಡಿದ ಸಂಚಿತ್, ಲೇ ರೌಡಿ ಬೇಬಿ, ಕಾಫಿ ಚೆಲ್ಲಿ ಹೋಗುತ್ತೆ, ನೆಟ್ಟಿಗೆ ಗಮನ ಇಟ್ಟುಕೊಂಡು ಕುಡಿ ಎಂದ. ಹ್ಞೂ ಎಂದಳು ಸುಷ್ಮಿತಾ. ಕುಡಿದವಳು, ನಾನು ಹೋಗಿ ಬರುತ್ತೀನಿ ಅಪ್ಪ ಎಂದಳು. ಹ್ಞೂ, ಹುಷಾರಾಗಿ ಹೋಗು ಸುಷ್ಮಿ ಎಂದರು. ಹ್ಞೂ ಅಪ್ಪ ಎಂದು ಹೇಳಿ ಹೋದಳು ಹೊರಗೆ. ಅವಳು ಹೋಗುತ್ತಿದ್ದಂತೆ ಬಲರಾಮ್ ಅವರಿಗೆ ಸೆಲ್ಯೂಟ್ ಮಾಡಿ ಥ್ಯಾಂಕ್ಸ್ ಸರ್ ಎಂದ ಸಂಚಿತ್ ಹೊರಗೆ ಓಡಿದ್ದ ತನ್ನವಳನ್ನು ಕ್ಯಾಚ್ ಮಾಡಲು. ಪಾರ್ಕಿಂಗ್ನಲ್ಲಿ ಸಿಕ್ಕಳು ಸುಷ್ಮಿತಾ. ಹಿಂದೆ ಹೋದವನು, ನಿಲ್ಲೇ ಲೇ ರೌಡಿ ಅಲ್ಲೇ ಎಂದ ಸಂಚಿತ್. ಹುಗುಳು ನುಂಗಿದ್ದಳು ಸುಷ್ಮಿತಾ. ಏನು ಎಂದಳು. ನನ್ನೇ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿಸಿದೆಯಲ್ಲ, ನಿನಗೆ ನನ್ನ ಕೌಂಟರ್ ಇನ್ನೂ ಜಾಸ್ತಿ ಆಗುತ್ತದೆ ಇಂದಿನಿಂದ. ಸೊ ಬಿ ಕೇರ್ಫುಲ್ ಮೈ ಡಿಯರ್ ರೌಡಿ ಬೇಬಿ ಎಂದು ಕಣ್ಣು ಹೊಡೆದು ಹೋದ ಅವನು. ಬಾಯಿ ತೆರೆದಿದ್ದಳು. ಅವನ ಧೈರ್ಯಕ್ಕೆ ಮನದಲ್ಲಿಯೇ ಮೆಚ್ಚಿಕೊಂಡಿದ್ದಳು ಅವನನ್ನು. ಮುಂದೆ ಹೋದವನು ಮತ್ತೆ ಬಂದು, ಬಾಯಿ ಮುಚ್ಚು, ಇಲ್ಲ ಅಂದರೆ ನಿನಗೆ ಗೊತ್ತಲ್ಲ, ನಾನು ಬಾಯಿ ಯಾವ ಥರ ಮುಚ್ಚುತ್ತೀನಿ ಅಂತ ಹೇಳಿದ್ದೀನಿ ಅಂದ. ಕೇಳುತ್ತಿದ್ದಂತೆ ಪಟ್ಟೆಂದು ಬಾಯಿ ಮುಚ್ಚಿದ್ದಳು ಸುಷ್ಮಿತಾ. ಬೆಟರ್ ಎಂದು ಹೋದ. ಅಬ್ಬಾ, ಮೊದಲು ಇಲ್ಲಿಂದ ಹೋಗೋಣ. ಮೊದಲೇ ತನ್ನ ಹುಚ್ಚು ಹಿಡಿಸಿದ್ದಾಳೆ ನನಗೆ. ಹೀಗೆ ಮುದ್ದು ಮುದ್ದಾಗಿ ಆಡುತ್ತಿದ್ದರೆ ನೋಡಿಕೊಂಡು ಸುಮ್ಮನೆ ಇರಲು ಕಷ್ಟವಾಗುತ್ತದೆ. ದೇವರೇ, ನೀನೇ ಕಾಪಾಡಪ್ಪ ಈ ರೌಡಿ ಬೇಬಿಯಿಂದ ನನ್ನ ಎಂದುಕೊಂಡವನು. ಹುಫ್, ಬಹಳ ಕಷ್ಟ ದೂರ ಇರೋದು ಎಂದುಕೊಳ್ಳುತ್ತಲೇ ಹೋದ ಅಲ್ಲಿಂದ. ಅಂದು ಮೊದಲ ಬಾರಿಗೆ ಸಂಚಿತ್ ಅವಳ ಹೃದಯವನ್ನು ಮೀಟಿದ್ದ. ಮೊದಲ ಬಾರಿಗೆ ಕೆಂಪೇರಿದ್ದಳು ರೌಡಿ ಬೇಬಿ. ಸಂಚಿತ್ ಒಮ್ಮೆ ತಿರುಗಿ ನೋಡಿದ್ದರೆ ಅವನಿಗೂ ಅದು ಕಾಣುತ್ತಿತ್ತು. ಮುಂದಿನ ಸೆಮ್ ಶುರುವಾಗುವುದರೊಳಗೆ ಅವಳ ಮದುವೆಗೆ ಡೇಟ್ ಫಿಕ್ಸ್ ಮಾಡಿದ್ದರು ಬಲರಾಮ್. ಮದುವೆಯ ತಯಾರಿ ಬಹಳ ಜೋರಾಗಿ ನಡೆದಿತ್ತು. ಸುಷ್ಮಿತಾಳ ಶಾಪಿಂಗ್ ಕೂಡ ಶುರುವಾಗಿತ್ತು. ಸಂಚಿತ್ ಅವಳನ್ನು ಕಾಡುವುದು ಬಿಟ್ಟಿರಲಿಲ್ಲ. ಅವನು ಒಂದು ದಿನ ಕಾಡದಿದ್ದರೆ ಅವಳಿಗೆ ಏನೋ ಬೇಸರ ಆಗುತ್ತಿತ್ತು. ಅಂದು ಅವಳ ಧಾರೆ. ಹಿಂದಿನ ದಿನ ಸಂಚಿತ್, ಲೇ ರೌಡಿ ಬೇಬಿ, ಮದುವೆ ಆಗುತ್ತಿದ್ದೀಯಾ? ಮಾಡ್ಕೊ, ಆಲ್ ದ ಬೆಸ್ಟ್ ಕಣೆ, ಮತ್ತೆಂದು ನಿನಗೆ ತೊಂದರೆ ಕೊಡಲ್ಲ ಕಣೆ ರೌಡಿ ಬೇಬಿ, ಬಾ ಎಂದು ಮೆಸೇಜ್ ಮಾಡಿದ್ದ. ಅದನ್ನು ಓದಿ ಬಹಳ ಡಲ್ಲಾಗಿದ್ದಳು ಸುಷ್ಮಿತಾ. ದಾರೆಗೆ ಕೂತಾಗ ಮುಖದಲ್ಲಿ ನಗುವೇ ಇರಲಿಲ್ಲ. ನಿರ್ಧರಿಸಿದ ಮುಹೂರ್ತದಲ್ಲಿ ಅವಳ ಮದುವೆ ನೆರವೇರಿತ್ತು. ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ವಧುವರರಿಗೆ ನೀವು ಹೋಗಬಹುದು ಎಂದರು. ತಕ್ಷಣವೇ ಹುಡುಗ ಸುಷ್ಮಿತಾಳನ್ನು ಎತ್ತಿ ಭುಜಕ್ಕೆ ಹಾಕಿಕೊಂಡಿದ್ದವನು ಅಲ್ಲಿಂದ ಹೊರಟ ಅವರ ಕೋಣೆಗೆ. ತಕ್ಷಣವೇ ಸುಷ್ಮಿತಾಳ ಮುಖ ಅರಳಿತ್ತು. ಅಲ್ಲಿಯವರೆಗೆ ಇದ್ದ ದುಃಖ ಹೋಗಿತ್ತು. ಅವನು ಕೋಣೆಯ ಬಾಗಿಲು ಹಾಕಿದವನು ಅವಳನ್ನು ಇಳಿಸಿದ್ದ ಕೆಳಗೆ. ಹಿಂದೆಯೇ ಅವನಿಗೆ ಅವಳ ಪಂಚ್ಗಳು ಬೀಳತೊಡಗಿದ್ದವು. ಅವನು ಅದನ್ನು ಅಲ್ಲಲ್ಲೇ ಬ್ಲಾಕ್ ಮಾಡಿದವನು, ಲೇ ಸಾಕು ಬಿಡೆ ಎಂದ. ಮತ್ತೆ ಅದೆಷ್ಟು ಕಾಡಿಸಿದ್ದೀರಿ ನೀವು, ಅದರ ಮುಂದೆ ಇದೇನೂ ಅಲ್ಲ ಗೊತ್ತಾ ಸಂಚಿತ್. ECP ಸಂಚಿತ್ ಎಂದಳು. ನೀನು ಮಹಾನ್ ಜಾಣೆ ಅಂತ ನನಗೆ ಗೊತ್ತು ಕಣೆ ಎಂದ. ಇಷ್ಟಕ್ಕೂ ನಾನೇಕೆ ಇಷ್ಟವಾದೆ ನಿಮಗೆ ಎಂದಳು. ಅವತ್ತು ನೀನು ಹಿಂದೆ ಒಂದು ಹುಡುಗಿಯನ್ನು ಕೂರಿಸಿಕೊಂಡು ಹೊರಟಾಗ ಅದೇಕೋ ಗೊತ್ತಿಲ್ಲ, ನಿನ್ನ ಬಗ್ಗೆ ಬಹಳ ಕುತೂಹಲ ಮೂಡಿತ್ತು. ಬೇರೆ ಹುಡುಗಿಯರಂತೆ ನೀನು ಇರಲಿಲ್ಲ. ಹೆವಿ ಬೈಕ್ ರೈಡಿಂಗ್ ಮೊದಲು ನನ್ನ ಗಮನ ಸೆಳೆದಿತ್ತು. ಅವತ್ತು ನಿನ್ನ ಫಾಲೋ ಮಾಡಿದ್ದೆ.
ಅಷ್ಟೂ ಜನ ರೌಡಿಗಳನ್ನು ನೀನು ಹ್ಯಾಂಡಲ್ ಮಾಡಿದ್ದ ರೀತಿ, ನಿನ್ನ ಧೈರ್ಯ, ಕರಾಟೆ ಎಲ್ಲವೂ ನನ್ನನ್ನು ಮರುಳು ಮಾಡಿದ್ದವು. ಆವತ್ತು ಆ ಸಿಗ್ನಲ್ನಲ್ಲಿ ಇದ್ದ ಆ ಹಿರಿಯರನ್ನು ನೀನು ಕರೆದುಕೊಂಡು ಹೋಗಿ ಓಲ್ಡೇಜ್ ಹೋಮ್ ಸೇರಿಸಿ ಅವರ ಮೇಂಟೆನೆನ್ಸ್ ನೀನು ಕೊಡುವುದಾಗಿ ಹೇಳಿ ಬಂದೆ ನೋಡು. ಅವತ್ತು ನಿನಗೆ ನಾನು ಫುಲ್ ಫಿದಾ ಆಗಿ ಹೋಗಿದ್ದೆ. ಮೊಂಡಿ, ಧೈರ್ಯವಂತೆ, ಹೃದಯವಂತೆ, ರೂಪದಲ್ಲಿ ಲಕ್ಷ್ಮಿ ಎಲ್ಲವೂ ಒಟ್ಟಾಗಿರುವ ಈ ಬೆಡಗಿ ನನಗೆ ಬೇಕೇ ಬೇಕು ಅನಿಸಿದಾಗ ನಿನ್ನ ಹಿಂದೆ ಬಿದ್ದೆ. ಇದು ಆದ ಕೆಲ ತಿಂಗಳ ನಂತರ ಸರ್ ಅದೇ ಮಾವ ನನ್ನ ಎದುರಿಗೆ ತಮ್ಮ ಅಳಿಯನಾಗಲು ಆಫರ್ ಮಾಡಿದರು. ಸರಿ ಅಂತ ತಕ್ಷಣ ಒಪ್ಪಿಕೊಂಡೆ. ಅದು ಆದ ಮೇಲೆ ನಾನವತ್ತು ಮೊದಲ ಬಾರಿಗೆ ನಿನ್ನ ಮುಂದೆ ಬಂದಿದ್ದೆ. ನಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದೆ. ಅಪ್ಪ ಅಮ್ಮನ ಆಶೀರ್ವಾದ ಪಡೆದವಲ್ಲ. ಆಮೇಲಿಂದ ಇಲ್ಲಿಯವರೆಗೆ ಆಗಿರೋದು ನಿನಗೆ ಗೊತ್ತೇ ಇದೆ ಅಲ್ಲವೇನೆ ರೌಡಿ ಬೇಬಿ ಎಂದವನು. ಲೇ ಸುಷ್ಮಿ, ನೀನಿಂದ ನನಗೆ ಪ್ರಾಣ ಕಣೆ, ಹುಚ್ಚು ಪ್ರೀತಿ ಕಣೆ, ಐ ಲವ್ ಯು ಸೋ ಮಚ್ ಕಣೆ ಎಂದ ಸಂಚಿತ್. ಅವಳು ಕೂಡ ಐ ಲವ್ ಯು ಟು ಸಂಚಿತ್ ಎಂದಳು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಸಂಚಿತ್. ನಿನಗೆ ಗೊತ್ತಾ, ಮಾವ ಒಂದು ಬಾರಿ ನಿನ್ನ ವಿಚಾರ ಹೇಳುವಾಗ ಒಂದು ಮಾತು ಹೇಳಿದ್ದರು ಕಣೆ. ಈಗಲೂ ಅವರು ಹೇಳಿದ್ದು ಚೆನ್ನಾಗಿ ನೆನಪಿದೆ. ನಿನಗೆ ಗೊತ್ತಿಲ್ಲ ಸಂಚಿತ್, ನನ್ನ ಮಗಳು ನನ್ನ ಹೆಮ್ಮೆ. ಅದು ಎಷ್ಟು ಎಂದರೆ ಹೇಳಲು ಪದಗಳಿಲ್ಲ. ಆದರೆ ನಮ್ಮ ನಾಡಿನ ಅದ್ಭುತಗಳಲ್ಲಿ ಒಂದಾಗಿರುವ ಆ ಜೋಗದ ಸಿರಿ ಬೆಳಕಿನಲ್ಲಿ ನನ್ನ ಮಗಳನ್ನ ನೋಡಬೇಕು. ಅಂತಹ ಚಂದದ ಮಗಳು ಎಂದಿದ್ದರು. ಅವರ ಆ ವರ್ಣನೆ, ಹೋಲಿಕೆ ನನ್ನನ್ನು ಇನ್ನಷ್ಟು ನಿನ್ನಲ್ಲಿ ನನ್ನ ಪ್ರೀತಿಯನ್ನು ಹೆಚ್ಚಿಸಿತ್ತು ಕಣೆ. ಥ್ಯಾಂಕ್ಸ್ ಕಣೆ, ಇಂದು ಅಂತಹ ಅಮೂಲ್ಯವಾದ ಹುಡುಗಿ ಕೇವಲ ನನ್ನವಳು ಆಗಿರೋದಕ್ಕೆ ಎಂದ. ನಿನಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನನ್ನನ್ನು ಅಷ್ಟು ಪ್ರೀತಿಸುತ್ತಿರುವುದಕ್ಕೆ ಎಂದಳು ಸುಷ್ಮಿತಾ. ಅವಳನ್ನು ಮತ್ತೊಂದು ಬಾರಿ ಗಟ್ಟಿಯಾಗಿ ತಪ್ಪಿಕೊಂಡಿದ್ದ ಸಂಚಿತ್. ಅಂದು ಸುಷ್ಮಿತಾ ಕೂಡ ಅವನನ್ನು ಅಷ್ಟೇ ಗಟ್ಟಿಯಾಗಿ ತಬ್ಬಿ ಹಿಡಿದುಕೊಂಡಿದ್ದಳು. ಒಳ್ಳೆಯ ಮನಸ್ಸು ನಮಗೆ ಇದ್ದಲ್ಲಿ ನಮಗೆ ಒಳ್ಳೆಯದೇ ಆಗುತ್ತದೆ ಅಲ್ಲವೇ? ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.